ಸೊ ಇವಾಗ ಒಂದ್ ಹಂತ ಇರುತ್ತೆ, ತುಂಬಾ ಕ್ರೇವಿಂಗ್ ಆಗೋದು, ಈ ತರದ್ದೇನೋ ತಿನ್ಬೇಕು, ತುಂಬಾ ಮೂಡ್ ಸ್ವಿಂಗ್ಸ್ ಆಗೋದು. ಸೊ ಪ್ರೆಗ್ನೆನ್ಸಿಗಿಂತ ಮುಂಚಿನ ನಿಮ್ಮ ಫಿಸಿಕಲ್ ಅಂಡ್ ಮೆಂಟಲ್ ಸ್ಟೇಟಸ್, ಇವಾಗಿನ ಫಿಸಿಕಲ್ ಅಂಡ್ ಮೆಂಟಲ್ ಸ್ಟೇಟಸ್ ಎಷ್ಟು ಬದಲಾವಣೆ ಆಗಿದೆ, ಅಂಡ್ ಅದನ್ನ ತುಂಬಾ ಕಾಮಾಗಿ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಮೆಡಿಟೇಷನ್ ಆತರ ಏನಾದ್ರು ಯಾ ಕಾಮಾಗಿ ಇಟ್ಕೊಳ್ಳೋಕೆ ನಾನು ಮುಂಚೆ ನಾನು ಸ್ವಲ್ಪ ಯೋಗ ಮಾಡ್ತಿರೋದ್ರಿಂದ ಯಾವಾಗ್ಲಿಂದನು ಐ ಆಮ್ ಅವೇರ್ ಆಫ್ ಮೈ ಹಾರ್ಟ್ ಬೀಟ್. ಸ್ವಲ್ಪ ಪಾಲ್ಪಿಟೇಷನ್ಸು, ಹಾರ್ಟ್ ಬೀಟ್ ಇದ್ರ ಬಗ್ಗೆ ಅವೇರ್ನೆಸ್ ಇದೆ. ಆದಷ್ಟು ನನ್ನ ಹಾರ್ಟ್ ಬೀಟ್ ತುಂಬಾ ಏರುಪೇರು ಆಗದೆ ಇರೋ ರೀತಿಯಲ್ಲಿ ನನ್ನ ರುಟೀನ್ ಇರತ್ತೆ. ಊಟದ ಬಗ್ಗೆ ಕ್ರೇವಿಂಗ್ಸ್ ಎಲ್ಲ ಆಗ್ತಾ ಇಲ್ಲ. ಜಾಸ್ತಿ ಇಲ್ಲ. ಆಮೇಲೆ ನಾನು ಮೋಸ್ಟ್ಲಿ ಅದು ಮುಂಚೆಯಿಂದಾನೆ ರೂಢಿ ಆಗಿದೆ ಅಲ್ಲ, ನಂಗೆ ಹಬ್ಬಬ್ಬ ಜಂಕಲ್ ಇಷ್ಟ ಆಗದಂತ ಹೇಳಿದ್ರೆ ನಂಗೆ ಮಸಾಲೆ ಪುರಿ ಮತ್ತೆ ಪಾನಿಪುರಿ ಬಿಟ್ರೆ, ನಾಟ್ ದಟ್ ಐ ಆಮ್ ಅ ಬಿಗ್ ಜಂಕ್ ಪರ್ಸನ್ ಏನಲ್ಲ. ಅದ್ ಬಿಟ್ರೆ ಮನೆ ಹಣ್ಣು ಈ ತರದ್ದು ಅಷ್ಟೇ.